ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನೀವು ಹೇರ್ ಡೈನ ಯೂಸ್ ಮಾಡುವಾಗಲೆಲ್ಲ ಸಾಕುಗಳನ್ನು ಆದಷ್ಟು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಳ್ತೀರಾ, ಮತ್ತು ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಅನ್ನೋದು ಆಗುತ್ತೆ. ಬಟ್ ನಾನು ಈ ದಿನ ನಿಮಗೆ ಒಂದು ಶ್ಯಾಂಪೂವಿನಿಂದ ನಿಮ್ಮ ತಲೆ ಕೂದಲನ್ನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಈಸಿಯಾಗಿ ಕಪ್ಪಾಗಿಸ್ಬೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿರುತ್ತೆ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಸಾಕುಗಳನ್ನು ನಿಮಗೆ ರಿಸಲ್ಟ್ ಕೊಡುತ್ತೆ. ತುಂಬ ದಿನಗಳ ಕಾಲ ನಿಮ್ಮ ತಲೆ ಕೂದಲು ಅನ್ನೋದು ಕಪ್ಪಾಗಿ ಉಳಿದಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಶ್ಯಾಂಪೂನ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಕರಿ ಲೀವ್ಸ್ ಪೌಡರ್ ಅಂದರೆ ಕರಿಬೇವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಅದರ ಪೌಡರ್ನ ತೆಗೆದುಕೊಂಡಿದ್ದೀನಿ. ಸೊ ಆ ಒಂದು ಪೌಡರ್ನ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಂಡಿದ್ದೀನಿ. ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು. ದೆನ್ ಬಂದು ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ನಂತರ ಇದಕ್ಕೆ ನಾನು ಅದೇ ಪ್ರಮಾಣದಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲಾ ಪೌಡರ್ನ ತೆಗೆದುಕೊಳ್ತಿದ್ದೀನಿ. ಆಮ್ಲಾ ಪೌಡರು ಅಷ್ಟೇ ಸ್ನೇಹಿತರೆ, ಮೇಯ್ನ್ ಆಗಿ ತಲೆ ಕೂದಲನ್ನು ಕಪ್ಪಾಗಿಸುತ್ತೆ ಮತ್ತು ತಲೆ ಕೂದಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಮತ್ತು ಏರ್ ಫಾಲ್ ಸಮಸ್ಯೆಯನ್ನು ಸಹ ಕೂಡ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದಕ್ಕೆ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನಾ ಪೌಡರ್ನ ತೆಗೆದುಕೊಳ್ತಿದ್ದೀನಿ. ಮೆಹಂದಿ ಪುಡಿ ಇದು ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರಲ್ಲಾಗಿರ್ಬೋದು, ಮತ್ತು ನಿಮಗೆ ಇದು ಕೆಲವೊಮ್ಮೆ ಇದರಲ್ಲೂ ಸಿಗುತ್ತೆ, ಮೆಡಿಕಲ್ ಸ್ಟೋರಲ್ಲೂ ಸಹ ಕೂಡ ಸಿಗುತ್ತೆ, ಮತ್ತು ಆನ್ಲೈನಲ್ಲೂ ಸಹ ಕೂಡ ಸುಲಭವಾಗಿ ಸಿಗುತ್ತೆ. ಆದಷ್ಟು ಒಂದೊಳ್ಳೆ ಬ್ರ್ಯಾಂಡ್ನ ಚೂಸ್ ಮಾಡಿ ತೆಗೆದುಕೊಳ್ಳಿ. ಅಕಸ್ಮಾತ್ ನಿಮ್ಮ ಮನೆ ಅಕ್ಕಪಕ್ಕ ಏನಾದರೂ ಮೆಹಂದಿ ಗಿಡ ಇತ್ತು ಅನ್ನೋದಾದರೆ ಆ ಮೆಹಂದಿ ಎಲೆಗಳನ್ನು ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ಸೊ ಅದನ್ನೇ ಯೂಸ್ ಮಾಡಿ, ಇನ್ನೂ ತುಂಬಾ ಒಳ್ಳೆಯದು. ಸೊ ನಂತರ ಇದಕ್ಕೆ ಫೈನಲ್ ಇಂಗ್ರೀಡಿಯೆಂಟ್ ಬಂದು ಕಾಫಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ತೆಗೆದುಕೊಳ್ತಿದ್ದೀನಿ. ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ನಾನು ಇಲ್ಲಿ ತೆಗೆದುಕೊಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಫಿಲ್ಟರ್ ಕಾಫಿ ಪೌಡರ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇನ್ಸ್ಟೆಂಟ್ ಕಾಫಿ ಪೌಡರೇ ಬೇಕಾಗುತ್ತೆ. ಇಲ್ಲ ಅನ್ನೋದಾದರೆ ನೀವು ಟೀ ಪೌಡರ್ನ ಡಿಕಾಕ್ಷನ್ ರೀತಿ ಮಾಡಿಕೊಂಡು ಸೊ ಆ ಒಂದು ನೀರನ್ನು ಸಹ ಕೂಡ ಸ್ವಲ್ಪ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಈ ಒಂದು ಕಾಫಿ ಪೌಡರ್ ಆಗಿರ್ಬೋದು, ದೆನ್ ಬಂದು ಮೆಹಂದಿ ಪುಡಿ ಆಗಿರ್ಬೋದು, ಆಮ್ಲಾ ಪೌಡರ್ ಮತ್ತು ಕರಿಬೇವಿನ ಸೊಪ್ಪಿನ ಪುಡಿ ಇವಿಷ್ಟು ಸೇರಿದ್ರೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ತಲೆ ಕೂದಲಿಗೆ. ಸೊ ಮೊದಲನೇದಾಗಿ ಈ ಒಂದು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಸಹ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶ್ಯಾಂಪೂನ ತೆಗೆದುಕೊಳ್ಳಿ. ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಸೊ ಅದನ್ನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಸೊ ನಾನಿಲ್ಲಿ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಈ ಒಂದು ಶ್ಯಾಂಪೂನ ತೆಗೆದುಕೊಳ್ತಿದ್ದೀನಿ. ಸೊ ನಿಮ್ಮ ತಲೆ ಕೂದಲು ಎಷ್ಟಿದೆಯೋ ಸೊ ನೀವು ಎಷ್ಟು ಡೈಲಿ ಯೂಸ್ ಮಾಡ್ತಿರೋ ಶ್ಯಾಂಪೂನ ಸೊ ಅಷ್ಟನ್ನು ತೆಗೆದುಕೊಳ್ಳಿ, ನೋ ಪ್ರಾಬ್ಲಮ್. ಸೊ ನೋಡ್ಬೋದು ನಾನು ಇಲ್ಲಿ ಶ್ಯಾಂಪೂನ ತೆಗೆದುಕೊಂಡಿದ್ದೀನಿ. ಶ್ಯಾಂಪೂನ ತೆಗೆದುಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೇಕು. ಈ ಒಂದು ನೀರನ್ನು ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ ಅನ್ನೋದಾದರೆ, ಸೊ ನಿಮ್ಮಲ್ಲಿ ನೀವು ಬಳಸುವಂಥ ಶ್ಯಾಂಪೂನಲ್ಲಿ ಏನಾದರೂ ಕೆಮಿಕಲ್ ಇರುತ್ತೆ ಅನ್ನೋದಾದರೆ ಸೊ ಆ ಒಂದು ಕೆಮಿಕಲ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಇಲ್ಲ ಅನ್ನೋದಾದರೆ ನೀವು ನೀರಿನ ಬದಲಾಗಿ ನೀವು ಟೀ ಡಿಕಾಕ್ಷನ್ನ ಪ್ರಿಪೇರ್ ಮಾಡ್ಕೊಂಡಿದ್ರೆ ಸೊ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಬೋದು, ಆ ಒಂದು ನೀರನ್ನೇ ಹಾಕ್ಕೊಳ್ಬೋದು. ಅದು ಸಹ ಕೂಡ ನಿಮಗೆ ಸೇಮ್ ರಿಸಲ್ಟ್ ಕೊಡುತ್ತೆ. ಕಾಫಿ ಪೌಡರ್ನ ಬದಲಾಗಿ ನೀವು ಆ ಒಂದು ಟೀ ಡಿಕಾಕ್ಷನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಶ್ಯಾಂಪೂನ ಮಾತ್ರ ನೀವು ನಿಮ್ಮ ತಲೆಗೆ ಎಷ್ಟು ಯೂಸ್ ಮಾಡ್ತೀರೋ ಸೊ ಅಷ್ಟನ್ನೇ ಯೂಸ್ ಮಾಡಿ. ಆಗ ಮಾತ್ರ ಅದು ನೀವು ವಾಶ್ ಮಾಡಿದಾಗಲೂ ಸಹ ಕೂಡ ನೊರೆ ಫಾರ್ಮ್ ಆಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಫೈನಲ್ ಆಗಿ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಹೇರ್ ಡೈ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಸ್ನೇಹಿತರೆ. ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ತಲೆಗೆ ಅನ್ನೋದಾದರೆ, ನಾರ್ಮಲ್ ಆಗಿ ನೀವು ಹೇರ್ ಡೈನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರೋ ಸೊ ಅದೇ ರೀತಿಯಾಗಿ ಡ್ರೈ ಹೇರ್ ಇರಬೇಕು. ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಜಿಡ್ಡಿನಂಶ ಇರಬಾರ್ದು, ಅಂದರೆ ಯಾವುದೇ ರೀತಿಯಾದಂಥ ಹೇರ್ ಆಯಿಲ್ನ ಹಚ್ಚಿರಬಾರ್ದು. ಸೊ ಆಗ ಈ ಒಂದು ಮಿಶ್ರಣವನ್ನು ಫುಲ್ ಹೇರ್ ಪ್ಯಾಕ್ ರೀತಿ ಅಥವಾ ನೀವು ಹೇರ್ ಡೈನ ಯಾವ ರೀತಿಯಾಗಿ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಚಿ 1 ಗಂಟೆಗಳ ಕಾಲ ಹಾಗೆ ಬಿಡಿ. ನಂತರ ಇದರಲ್ಲಿ ಶ್ಯಾಂಪೂನ ಯೂಸ್ ಮಾಡಿರೋ ಕಾರಣಕ್ಕೆ ನೀವು ಹಾಗೆ ವಾಶ್ ಮಾಡ್ಕೊಳ್ಬೋದು ತಲೆನ. ಯಾವುದೇ ಕಾರಣಕ್ಕೂ ಮತ್ತೆ ಇನ್ನೊಂದು ಸಲ ಶ್ಯಾಂಪೂ ಅಥವಾ ನೀವು ಏನಾದರೂ ಸೀಗೆಕಾಯಿ ಯೂಸ್ ಮಾಡೋಗಿದ್ರೆ ದಯವಿಟ್ಟು ಏನನ್ನು ಸಹ ಕೂಡ ಯೂಸ್ ಮಾಡಿಬಿಡಿ. ಕೇವಲ ಹೇರ್ನ ಮಾತ್ರ ಆದಷ್ಟು ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡಿ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ನೀವು ಹೇರ್ ಡೈನ ಬದಲಾಗಿ ಈ ಒಂದು ಮಿಶ್ರಣವನ್ನು ತಲೆಗೆ ಹಚ್ಚಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೇನೆ ನಿಮ್ಮ ತಲೆ ಕೂದಲು ಕಪ್ಪಾಗುತ್ತೆ. ದೆನ್ ಬಂದು ತುಂಬ ದಿನಗಳ ಕಾಲ ಆ ಒಂದು ಪಿಗ್ಮೆಂಟೇಷನ್ ಅನ್ನೋದು ಆಗೇ ಇರುತ್ತೆ.
ಮತ್ತು ಗ್ರೇ ಹೇರ್ಸ್ ಇರೋರು ಸಹ ಕೂಡ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳಿಗೂ ಸಹ ಕೂಡ ಯೂಸ್ ಮಾಡ್ಬೋದು. ಈಗಂತೂ ಚಿಕ್ಕ ಮಕ್ಕಳಿಗೆಲ್ಲ ಸಹ ಕೂಡ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಕಾಡುತ್ತಲ್ವಾ, ಸೊ ಅಂಥವ್ರಿಗೂ ಸಹ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೇ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸುವಂಥ ಸುಲಭವಾದ ವಿಧಾನ ಇದು. ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಈ ಒಂದು ಹೋಮ್ ರೆಮಿಡಿ ಬಗ್ಗೆ ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ನ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.